ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಅಂದು ಗುರುವಾರ ಬೆಳಗ್ಗೆ ಕಿರಣ್ ಮತ್ತು ರಮ್ಯಾ ನಡುವೆ ದೊಡ್ಡ ಜಗಳವೇ ನಡೆದಿತ್ತು. ಇಬ್ಬರೂ ಜೋರಾಗಿ ಕೂಗಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ತನ್ನ ಬಟ್ಟೆಯ ಸೂಟ್ ಕೇಸ್ ತಗೊಂಡವಳೆ ಸೀದಾ ತವರು ಮನೆಗೆ ಹೊರಟು ಬಿಟ್ಟಳು ರಮ್ಯಾ. ರಮ್ಯಾಳ ತವರು ಮನೆ ಇರುವುದು ಬೆಂಗಳೂರಿನಲ್ಲಿ. ಅವಳಿಗೆ ಮದುವೆಯಾಗಿ ಕೇವಲ 6 ತಿಂಗಳು ಕಳೆದಿತ್ತು. ಅಷ್ಟೇ ಗಂಡ ಕಿರಣ್ ಒಲ್ಲದ ಮನಸ್ಸಿನಿಂದ ರಮ್ಯಾಳನ್ನು ಮದುವೆಯಾಗಿದ್ದ. ಅವನಿಗೆ ಮೊದಲೇ ಬೇರೆ ಹೆಣ್ಣಿನ ಸಹವಾಸವಿದ್ದರೂ ಮನೆಯವರ ಒತ್ತಾಯದ ಮೇರೆಗೆ ಈ ಮದುವೆ ಮಾಡಿಕೊಂಡಿದ್ದನು. ರಮ್ಯಾ ನೋಡಲು ಸಾಧಾರಣ ಹುಡುಗಿಯಂತೆ ಕಂಡರೂ ಅವಳಲ್ಲಿ ಅಗಾಧವಾದ ಛಲವಿತ್ತು. ಅವಳು ಸ್ವಲ್ಪ ಕುಳ್ಳಗಿದ್ದರು, ಮೈಕೈ ತುಂಬಿಕೊಂಡು ಮನಮೋಹಕವಾಗಿ ಕಂಗೊಳಿಸುತ್ತಿದ್ದಳು. ಯಾರೇ ಆದರೂ ಅವಳನ್ನು ಒಮ್ಮೆ ನೋಡಬೇಕು ಎನ್ನುವಷ್ಟು ಸೌಂದರ್ಯ ಅವಳಲ್ಲಿತ್ತು. ಗುಣದಲ್ಲಿ ಅವಳು ಪತಿವ್ರತೆಯಾಗಿದ್ದಳು. ರಮ್ಯಾಳ ಮನೆಯಲ್ಲಿನ ಕೆಲವು ಸಮಸ್ಯೆಗಳಿಂದ ಅವಳಿಗೆ ಸ್ವಲ್ಪ ತಡವಾಗಿ ಮದುವೆಯಾಗಿತ್ತು. ಈ ಕಾರಣದಿಂದ ಅವಳಲ್ಲಿ ದಾಂಪತ್ಯದ ಆಸೆಗಳು ಹೆಚ್ಚಾಗಿದ್ದವು. ತನ್ನ ಸರ್ವಸ್ವವನ್ನು ಗಂಡನಿಗಾಗಿಯೇ ಮುಡಿಪಾಗಿಟ್ಟು ತನ್ನ ಶೀಲವನ್ನು ಬಹಳ ನಿಯತ್ತಿನಿಂದ ಕಾಪಾಡಿಕೊಂಡು ಬಂದಿದ್ದಳು. ಅದೆಷ್ಟೋ ಆಸೆಗಳಿಂದ ಸಂಭ್ರಮದಿಂದ ಅವಳು ಮದುವೆಯಾಗಿದ್ದಳು. ಆದರೆ ಮೊದಲ ರಾತ್ರಿಯೇ ಕಿರಣ್ ಅವಳನ್ನು ಮುಟ್ಟದೆ ನಿರಾಸೆಗೊಳಿಸಿದ್ದನು. ಅವಳು ಕಂಡ ಕನಸುಗಳೆಲ್ಲ ಮಣ್ಣು ಪಾಲಾಗಿದ್ದವು. ಅಂದಿನಿಂದ ಸುಮಾರು 6 ತಿಂಗಳುಗಳ ಕಾಲ ಅವನೊಡನೆ ಜಗಳವಾಡುತ್ತಾ ಅವಳು ಸಾಕಾಗಿ ಹೋಗಿದ್ದಳು. ಇನ್ನು ಅವನ ಹಿಂಸೆಯನ್ನು ತಡೆಯುವ ತಾಳ್ಮೆ ಅವಳಲ್ಲಿ ಉಳಿದಿರಲಿಲ್ಲ. ಹಾಗಾಗಿಯೇ ಅಂದು ಬೆಳಗ್ಗೆ ಕಿರಣ್ಣೊಡನೆ ಜಗಳವಾಡಿ ತವರು ಮನೆಗೆ ಹೊರಟು ಬಂದಿದ್ದಳು. ಅಲ್ಲಿ ಅವಳ ತಮ್ಮ ಮತ್ತು ತಾಯಿ ಮಾತ್ರ ಇದ್ದರು. ತಮ್ಮ ವ್ಯವಹಾರದ ನಿಮಿತ್ತ ಹೆಚ್ಚಾಗಿ ಬೇರೆ ಊರುಗಳಲ್ಲೇ ಇರುತ್ತಿದ್ದ. ತಿಂಗಳಿಗೊಮ್ಮೆ ಮನೆಗೆ ಬರುವುದೇ ಅಪರೂಪವಾಗಿತ್ತು. ಮನೆಯಲ್ಲಿ ತಾಯಿ ಮಾತ್ರ ಇರುತ್ತಿದ್ದರು. ಮನೆಗೆ ಬಂದ ಮಗಳನ್ನು ಕಂಡು ತಾಯಿ ಅಳುತ್ತಾ ಸಮಾಧಾನಪಡಿಸಿದರು. ಅದೇ ಸಮಯಕ್ಕೆ ಬಂದ ಅವಳ ತಮ್ಮ ಎಲ್ಲವನ್ನೂ ಸರಿಪಡಿಸುವುದಾಗಿ ಭರವಸೆ ನೀಡಿದ. ತನಗೆ ಕಲ್ಕತ್ತಾದಲ್ಲಿ ಕೆಲಸವಿದ್ದು ಬರಲು 3 ತಿಂಗಳಾಗಬಹುದು ಎಂದು ಹೇಳಿ ಹಣದ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವನು ಹೊರಟು ಹೋದನು. ಗಂಡನ ಮನೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ತವರು ಮನೆಗೆ ಬಂದು ತಿಂಗಳು ಕಳೆಯಿತು. ರಮ್ಯಾಳಿಗೆ ವಿರಹದ ಬೇಗೆ ಹೆಚ್ಚಾಗತೊಡಗಿತು. ಹೇಗಾದರೂ ಮಾಡಿ ತನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕೆಂದು ಅವಳು ನಿರ್ಧರಿಸಿದಳು. ಆಗ ಅವಳಿಗೆ ನೆನಪಾಗಿದ್ದು ಪಕ್ಕದ ಮನೆಯ ಹುಡುಗ ವರುಣ್. 10ನೇ ತರಗತಿ ಮುಗಿಸಿ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದ. ವಯಸ್ಸಿಗೆ ಮೀರಿದ ಬೆಳವಣಿಗೆ ಅವನಲ್ಲಿತ್ತು. ಅವನು ನೋಡಲು ಸದೃಢವಾಗಿ ಕಟ್ಟುಮಸ್ತಾಗಿ ಕಾಣುತ್ತಿದ್ದ. ಅವನು ಆಗಾಗ ರಮ್ಯಾಳ ಮನೆಗೆ ಬಂದು ಸಹಾಯ ಮಾಡುತ್ತಿದ್ದ. ರಮ್ಯಾಳಿಗೆ ಅವನನ್ನು ಕಂಡರೆ ತನ್ನ ಆಸೆ ಈಡೇರಬಹುದು ಎಂಬ ಭಾವನೆ ಮೂಡಿತು. ಒಂದು ದಿನ ರಮ್ಯಾಳ ಸೋದರಮಾವನ ಆರೋಗ್ಯ ಸರಿಯಿಲ್ಲದ ಕಾರಣ ಅವಳ ತಾಯಿ ಊರಿಗೆ ಹೋಗಬೇಕಾಯಿತು. ರಮ್ಯಾ ನೆಪ ಹೇಳಿ ಮನೆಯಲ್ಲೇ ಉಳಿದುಕೊಂಡಳು. ತಾಯಿ ಹೋದ ತಕ್ಷಣ ಅವಳು ಸ್ನಾನ ಮಾಡಿ ಶೃಂಗಾರಗೊಂಡು ಮಧ್ಯಾಹ್ನ ವರುಣ್ ಮನೆಗೆ ಹೋದಳು. ಅವನ ತಾಯಿ ಅಡುಗೆ ಮನೆಯಲ್ಲಿ ಬ್ಯೂಸಿಯಾಗಿದ್ದರು. ಅವನ ತಾಯಿಯೊಡನೆ ಮಾತನಾಡುತ್ತಾ ವರುಣ್ ಎಲ್ಲಿದ್ದಾನೆ ಎಂದು ವಿಚಾರಿಸಿದಳು. ಅವನು ಮಹಡಿಯ ಮೇಲಿರುವ ರೂಮಿನಲ್ಲಿ ಕಂಪ್ಯೂಟರ್ ನೋಡುತ್ತಿದ್ದಾನೆ ಎಂದು ತಿಳಿದು ಅವಳು ಮೇಲೆ ಹೋದಳು. ಬಾಗಿಲಿನ ತೂತಿನಿಂದ ಇಣುಕಿ ನೋಡಿದಾಗ ವರುಣ್ ಅಶ್ಲೀಲ ವಿಡಿಯೋ ನೋಡುತ್ತಾ ಏಕಾಂತದಲ್ಲಿ ಆನಂದಿಸುತ್ತಿರುವುದು ಅವಳ ಗಮನಕ್ಕೆ ಬಂದಿತು. ರಮ್ಯಾ ಬಾಗಿಲು ತಟ್ಟಿದಾಗ ವರುಣ್ ಗಾಬರಿಯಿಂದ ಬಟ್ಟೆ ಸರಿಪಡಿಸಿಕೊಂಡು ಬಾಗಿಲು ತೆರೆದ. ರಮ್ಯಾ ಒಳಗೆ ನುಗ್ಗಿ ಅವನನ್ನು ಚುಡಾಯಿಸಿದಳು. ಅವನು ಮಾಡುತ್ತಿದ್ದ ಕೆಲಸವನ್ನು ನೋಡಿರುವುದಾಗಿ ಹೇಳಿ ಹೆದರಿಸಿದಳು. ನಂತರ ಅವಳು ಮನೆಗೆ ಬಂದು ಸಂಜೆ ವರುಣ್ನನ್ನು ತನ್ನ ಮನೆಗೆ ಊಟ ತರಲು ಕರೆಸಿಕೊಂಡಳು. ವರುಣ್ ಮನೆಗೆ ಬಂದಾಗ ರಮ್ಯಾ ಅತ್ಯಂತ ಆಕರ್ಷಕವಾದ ಉಡುಪನ್ನು ಧರಿಸಿದ್ದಳು. ಅವಳ ಸೌಂದರ್ಯಕ್ಕೆ ವರುಣ್ ಮರುಳಾದನು. ಅಂದು ರಾತ್ರಿ ಅವರಿಬ್ಬರೂ ಮನೆಯಲ್ಲಿ ಒಟ್ಟಾಗಿ ಸಮಯ ಕಳೆದರು. ರಮ್ಯಾಳ ಆಸೆಗಳು ಈಡೇರಿದವು. ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.